ನಮಸ್ತೆ. ಬ್ರಾಹ್ಮಿಗರ್ಭ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಪ್ರತಿಯೊಂದು ದಿನದ ಪ್ರತಿಯೊಂದು ಮಾಹಿತಿ ನಿಮ್ಮ ಜೀವನದ ಯಾವುದೋ ಒಂದು ಭಾಗಕ್ಕೆ ಸಂಬಂಧಪಟ್ಟಂಥ ವಿಚಾರವಾಗಿರುತ್ತೆ. ಎಲ್ಲರಿಗೂ ಅಲ್ಲ, ಎಲ್ಲರಿಗೂ ಒಂದೇ ಟೈಮಲ್ಲಿ ಒಂದೇ ಸಬ್ಜೆಕ್ಟು ಅನ್ವಯಿಸೋದಿಲ್ಲ. ನಿಮ್ಮ ಮನೋಭಿಪ್ರಾಯದಲ್ಲಿರುವಂತಹ ಕೆಲವೊಂದು ಸಮಸ್ಯೆಗಳಿಗೆ ನಾನು ಹೇಳುವಂಥ ಈ ಕಾರ್ಯಕ್ರಮ ಎಲ್ಲೋ ಒಂದು ಕಡೆ ಸ್ಪಂದಿಸುತ್ತೆ. ದಯಮಾಡಿ ಅದನ್ನು ಮಾತ್ರ ನೀವು ತಗೊಳ್ಳಿ. ಸಂಬಂಧ ಇಲ್ಲದೆ ಇರೋದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸ್ಬೇಡಿ. ರೀಸೆಂಟಾಗಿ ಯಾರೋ ನನ್ನ ಆತ್ಮೀಯರು ಅನ್ಕೊಳ್ಳಿ ಅಥವಾ ನನ್ನ ಕ್ಲೈಂಟು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ, ಮನೇನ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಸೊ ಕನ್ಸ್ಟ್ರಕ್ಷನ್ ಮಾಡಿದ ನಂತರ ವಾಸ್ತು ಅವರು ಏನಂದರೆ ದೇ ಆರ್ ದಿ ಇಂಜಿನಿಯರ್ಸ್. ವೈಫ್ ಅಂಡ್ ಹಸ್ಬೆಂಡ್ ಬೋತ್ ಆಫ್ ದೆಮ್ ಆರ್ ಇಂಜಿನಿಯರ್ಸ್. ಹಸ್ಬೆಂಡು ಅಬ್ರೋಡಲ್ಲಿದ್ದಾನೆ, ಹೆಂಡತಿ ಇಲ್ಲಿದ್ದಾರೆ, ಅವ್ರ ತಂದೆ ತಾಯಿಗಳು ಇಲ್ಲಿದ್ದಾರೆ. ಸೊ ಹೆಂಡತಿನೇ ಮುತುವರ್ಜಿ ವಹಿಸಿ ಮನೆಯನ್ನು ಕಟ್ಟಿದ್ದಾರೆ. ಸೊ ವಾಸ್ತು ಹೇಗೆ ಅಂತಂದರೆ ಅವರು ಪುಸ್ತಕಗಳನ್ನ ರೆಫರ್ ಮಾಡಿದ್ದಾರೆ, ಇಂಟರ್ನೆಟ್ಟಲ್ಲಿ ನೋಡಿದ್ದಾರೆ. ಸೊ ಹೀಗೆ ಬರಬೇಕು ಅಂತ ಸಿ ಹ್ಯಾಸ್ ಡನ್ ಎ ಪ್ಲ್ಯಾನ್, ವೆರಿ ಗುಡ್ ಪ್ಲ್ಯಾನ್. ಎಂಜಿನಿಯರಿಂಗ್ ಪ್ಲ್ಯಾನ್ ಕೂಡ ಇದೆ ಕ್ಲೀನಾಗಿ. ದೇ ಸ್ಟಾರ್ಟೆಡ್ ಕನ್ಸ್ಟ್ರಕ್ಟಿಂಗ್ ದಿ ಬಿಲ್ಡಿಂಗ್. ಕಟ್ಟಿದ್ದಾರೆ 1 ವರ್ಷ ಮೇಲೆ 1.5 ವರ್ಷ ಆಯ್ತು ಈಗಾಗಲೇ. ಆಲ್ ಆಫ್ ಎ ಸಡನ್ ಹರ್ ಹಸ್ಬೆಂಡ್ ಲಾಸ್ಟ್ ಹಿಸ್ ಜಾಬ್. ನೌ he is returning to India. ಅರ್ಥ ಆಗುತ್ತಲ್ಲ, ಇದೊಂದೇ ಚೇಂಜಸ್ ಆಗಿರೋದು. ಅವರ ಮನಸ್ಸಿನಲ್ಲಿರುವಂಥ ಭಾವನೆ ಏನು ಗೊತ್ತಾ? ನಾವು ಈ ಮನೆ ಕಟ್ಟಿದ ಮೇಲೇ ನನ್ನ ಯಜಮಾನರ ಜಾಬ್ ಹೋಗಿದ್ದು, ಅದಕ್ಕೋಸ್ಕರ ಈಗ ಅವ್ರು ವಾಪಸ್ ಬರ್ತಾ ಇದ್ದಾರೆ. ಹಾಗಾದರೆ ನಾವು ಈ ಮನೆಯಲ್ಲಿ ಏನೋ ಮಿಸ್ಟೇಕ್ ಮಾಡಿದ್ದೀವಿ ಅನ್ನೋ ಒಂದು ಮನೋಭಿಪ್ರಾಯ ಅವರಲ್ಲಿ ಬಂದಿದೆ. ಸ್ಟಿಲ್ ನಾನೇನು ಹೋಗಿಲ್ಲ, ಬಟ್ ಇನ್ಫಾರ್ಮೇಷನ್ ಸಿಕ್ಕಿದೆ ಅಷ್ಟೇ. ಈ ಥರ ಆಗಿದೆ, ನಾವು ಬರಬೇಕು, ಬಂದು ನಿಮ್ಮನ್ನು ಕಾಣಬೇಕು. ಓಕೆ, ನೋಡೋಣ. ದೈವಾನುಗ್ರಹ. ಒಬ್ಬ ವ್ಯಕ್ತಿಯನ್ನು ಇನ್ನೊಬ್ಬ ವ್ಯಕ್ತಿ ಮೀಟ್ ಮಾಡಬೇಕು ಅಂತಂದರೆ ದೈವ ನಿರ್ಣಯ ಆಗಿರಬೇಕಷ್ಟೇ. ಇಲ್ಲಾಂದರೆ ಎಷ್ಟೋ ಜನ, ಎಷ್ಟು ಸಹಸ್ರ ಕೋಟಿ ಜನಗಳನ್ನು ಮೀಟ್ ಮಾಡಲಿಕ್ಕೆ ಸಾಧ್ಯನಾ? ಇಲ್ಲ. ಹಾಗೆ ನೋಡೋಣ. ನಾವು ಗೃಹ ನಿರ್ಮಾಣದ ಕಾಲದಲ್ಲಿ ಮಾಡುವಂಥ ಕೆಲವೊಂದು ಮಿಸ್ಟೇಕ್ಗಳು ಈ ರೀತಿಯ ಅವಘಡಗಳಿಗೆ ಕಾರಣಗಳಾಗ್ತವೆ. ಹಾಗಾದರೆ ಮನೆ ಕಟ್ಟಬೇಕಾದ್ರೆ ನಾವು ಮಾಡುವಂಥ ಎಚ್ಚರಿಕೆಗಳು, ವಹಿಸಬೇಕಾದಂಥ ಎಚ್ಚರಿಕೆಗಳು ಏನು ಅಂತ. ಮೊಟ್ಟ ಮೊದಲನೇದಾಗಿ ಒಂದು ಉತ್ತಮವಾದಂಥ ಸೈಟನ್ನು ನೀವು ತಗೊಳ್ತೀರ. 30, 40, 60, 100x100, ಸೋ ಮೆನಿ. ಸಂತೋಷ ಪಡಬೇಕಾದಂಥ ವಿಚಾರ. ಅವಾಗ ಹಣ ಇತ್ತು, ಕೊಟ್ರಿ, ತಗೊಂಡ್ರಿ. ಪ್ರಶ್ನೆ ಉದ್ಭವ ಆಗೋದು ಹೀಗೆ: ಆ ಒಂದು ಭೂಮಿ ಸ್ಥಾನಬಲ ಅಂತ ಕರೀತಾರೆ, ದ ವೈಬ್ರೇಷನ್ ಆಫ್ ದಿ ಗ್ರೌಂಡ್. ಅದರ್ವೈಸ್ ಬೇರೆ ದಾರಲ್ಲಿ ಹೇಳ್ಬೇಕಂದ್ರೆ ಇಟ್ಸ್ ಎ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ. ಸೈಂಟಿಫಿಕ್ ಮೆಥಡಲ್ಲಿ ಹೇಳ್ಬೇಕಂದ್ರೆ ಅಲ್ಲಿರುವಂಥ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ಏನಾದರೂ, ವೆದರ್ ಇಟ್ ಈಸ್ ಎಫೆಕ್ಟೆಡ್ ಬೈ ಎಕ್ಸ್ಟರ್ನಲ್ ಸೋರ್ಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್, ಬೇರೆ ಏನು, ಫಾರ್ ಎಕ್ಸಾಂಪಲ್ ಆ ಸೈಟಿನ ಪಕ್ಕದಲ್ಲಿ ಯಾವುದೊಂದು ಟವರ್ ಇರೋದು, ಮೊಬೈಲ್ ಟವರ್ಸ್ಗಳಾಗಿರ್ಬೋದು, ಎಲೆಕ್ಟ್ರಿಕಲ್ ದೊಡ್ಡ ದೊಡ್ಡ ಟವರ್ಸ್ಗಳಾಗಿರ್ಬೋದು, ಈ ಥರ ಇದ್ದರೆ ಡೆಫಿನೆಟ್ಲಿ ಅಲ್ಲಿರುವಂಥ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ದು ಇಂಪ್ಯಾಕ್ಟ್ ಆ ಭೂಮಿ ಮೇಲೆ ಬೀಳುತ್ತೆ, ಅಥವಾ ಅಲ್ಲಿಂದ ಆ ಒಂದು ಏರಿಯಾ, ಕಂಪ್ಲೀಟ್ ಏರಿಯಾದಲ್ಲಿ ಚೇಂಜ್ ಆಗುತ್ತೆ. ಇದು ಒಂದು ಸಿಂಪಲ್ ಎಕ್ಸಾಂಪಲ್ ನಾನು ಸೈಂಟಿಫಿಕ್ ವೇನಲ್ಲಿ ಕೊಟ್ಟಿದ್ದು. ಏನು ಮಾಡಬೇಕು ನಾವು ಅಂದರೆ, ಮೊಟ್ಟ ಮೊದಲಿಗೆ ಹೋಗ್ಬಿಟ್ಟು ಆ ಭೂಮಿಯ ಮಣ್ಣಿನ ಪರೀಕ್ಷೆ ಅಂತ ಹೇಳ್ತೀವಿ. ಮಣ್ಣಿನ ಪರೀಕ್ಷೆ ಅಂದರೆ ಆ ಮಣ್ಣು ಎಷ್ಟು ಸ್ಟ್ರೆಂತ್ ಆಗಿದೆ ಅನ್ನೋದಲ್ಲ, ಆ ಮಣ್ಣಿನ ಗುಣ ಏನು ಅಂತ. ನಮ್ಮ ಶಾಸ್ತ್ರಗಳಲ್ಲಿ ಹೇಳ್ತಾರೆ, ಶಲ್ಯಶಾಸ್ತ್ರದಲ್ಲಿ ವಿಶೇಷವಾಗಿ ಮಣ್ಣಿನ ಗುಣ ಪರೀಕ್ಷೆ ಹೇಗಿರಬೇಕು, ತೆಗೆದುಕೊಳ್ಳುವಂಥ ಜಾಗ ಯಾವ ರೀತಿ ಶುಭ್ರವಾಗಿರಬೇಕು ಅನ್ನೋದನ್ನು ಕ್ಲೀನಾಗಿ ಹೇಳುತ್ತೆ. ಮೊದಲು ಆ ಜಾಗಕ್ಕೆ ಹೋಗಿ ಆ ಮಣ್ಣನ್ನು ಪರೀಕ್ಷೆ ಮಾಡಬೇಕು. ಏನದು, ವೆದರ್ ಇಟ್ ಈಸ್ ದೈವ ತತ್ವವೋ ರಾಕ್ಷಸಿ ತತ್ವವೋ ಅಂತ. ಅದು ಕನ್ನಡದಲ್ಲಿ ದೈವ ತತ್ವ, ರಾಕ್ಷಸಿ ಅಂದರೆ ಶಾಸ್ತ್ರೀಯವಾಯಿತು. ವೈಜ್ಞಾನಿಕ ಏನಲ್ಲಿ ಹೇಳ್ಬೇಕಂದ್ರೆ ವೆದರ್ ದಟ್ ಲ್ಯಾಂಡ್ ಹ್ಯಾಸ್ ಅ ಪಾಸಿಟಿವ್ ಎನರ್ಜಿ ಆರ್ ನೆಗೆಟಿವ್ ಎನರ್ಜಿ, ಇಷ್ಟೇ ವ್ಯತ್ಯಾಸ. ಅದನ್ನು ಮಾಡುವಂಥ ಕ್ರಿಯೆಗಳು
ಓಲ್ಡ್ ಮೆಥಡ್ಸಲ್ಲಿ ಇದ್ದಾವೆ, ನ್ಯೂ ಮೆಥಡ್ಸಲ್ಲಿ ಇದ್ದಾವೆ, ಇನ್ಸ್ಟ್ರೂಮೆಂಟ್ ಬೇಸ್ಡ್ ಇದ್ದಾವೆ. ಆ ಭೂಮಿಯ ಶಕ್ತಿ ಯಾವ ವ್ಯಕ್ತಿ ತೆಗೆದುಕೊಂಡಿರ್ತಾನೋ ಆ ವ್ಯಕ್ತಿಯ ಬಾಡಿ ವೈಬ್ರೇಷನ್ಗೆ ಎಲ್ಲಾದ್ರೂ ಒಂದು ಕಡೆ ಮ್ಯಾಚಿಂಗ್ ಆಗುತ್ತಾ ಇಲ್ವಾ ನೋಡಬೇಕು. ತದನಂತರ ಆ ಭೂಮಿ ನಿಮಗೆ ಸೆಟ್ ಆಗುತ್ತೆ. ಒಂದನೇ ವಿಚಾರ. ಸೆಟ್ ಆಗಲಿಲ್ಲ ಅಂದರೆ ಅದಕ್ಕೆ ಮಾಡಬೇಕಾದಂಥ ಕ್ರಿಯೆಗಳು ಬೇರೆ ಬೇರೆ ಇರ್ತವೆ, ಇಲ್ಲ ಅಂತಲ್ಲ. ಎರಡನೇದು, ಇನ್ನು ಗೃಹ ನಿರ್ಮಾಣ ಕಾರ್ಯ ಪ್ರಾರಂಭ ಮಾಡಬೇಕು. ನಾವು ಕನಿಷ್ಠತಮವಾಗಿ ಆ ಭೂಮಿ ಶುದ್ಧಿಯನ್ನು ಬ್ರಹ್ಮಕೂರ್ಚ ವಿಧಾನ, ಗಣಪತಿ ಪೂಜೆ ಅಥವಾ ಏನು ಆ ಒಂದು ಭೂಮಿಗೆ ಹಾಕುವಂಥ ಮಂತ್ರಶುದ್ಧಿ ಜಲವನ್ನು, ಗೋಮೂತ್ರವನ್ನು ಮತ್ತು ವಿಶೇಷವಾದಂಥ ವಸ್ತುಗಳನ್ನು ಆ ಭೂಮಿ ಮೇಲೆ ಹರಡಬೇಕು. ಅಟ್ಲೀಸ್ಟ್ ಅದು ನೆಗೆಟಿವ್ ಎನರ್ಜಿಯನ್ನು ಸಪ್ರೆಸ್ ಮಾಡುತ್ತೆ, ರಾಕ್ಷಸಿ ತತ್ವವನ್ನು ಸಪ್ರೆಸ್ ಮಾಡುತ್ತೆ. ಇದು ಎರಡನೇ ಭಾಗ. ಮೂರನೇ ಭಾಗದಲ್ಲಿ ಆ ಒಂದು ಭೂಮಿಯ ಮಣ್ಣು ಯಾವ ಬಣ್ಣದಲ್ಲಿದೆ ಅನ್ನೋದು ನೋಡಬೇಕು. ಕಲರ್, ಕೆಂಪು ಬಣ್ಣ ಇದ್ರೆ ಒಂದು ಕ್ಷತ್ರಿಯ, ಕಪ್ಪು ಇದ್ರೆ ವೈಶ್ಯ, ಹೀಗೆ. ಹಳದಿ ಇದ್ರೆ ಬೇಡ, ಹೇಳೋದ್ರಿಂದ ಬೇರೆ ಅರ್ಥ ಆಗುತ್ತೆ. ಈ ರೀತಿಯ ಮಣ್ಣಿನ ಗುಣಗಳ ಅರ್ಥವನ್ನು ನಾವು ಅದರ ಬಣ್ಣಗಳ ಮೇಲೆ ತಿಳ್ಕೋಬೇಕಾಗುತ್ತೆ. ಆ ಬಣ್ಣಕ್ಕೂ ಆ ಮಣ್ಣಿನ ವಾಸನೆ, ಆ ಮಣ್ಣಿನ ಒಂದು ಕಲರ್ಗೂ ನಿಮಗೂ ಸೆಟ್ ಆಗುತ್ತಾ ಇಲ್ವೋ ನೋಡಬೇಕು. ಸೆಟ್ ಆಗಲಿ ಅಂದರೆ ಬೇರೆ ಪರಿಹಾರಗಳಿದ್ದಾವೆ. ಈಗ ಸಾಕಷ್ಟು ಪರಿಹಾರಗಳಿದ್ದಾವೆ ವೈಜ್ಞಾನಿಕ ರೀತಿಯಲ್ಲಿ, ಅದನ್ನು ಮಾಡ್ಕೋಬೇಕು. ತದನಂತರ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಪ್ಲಾನಿಂಗ್ ಏನು ಮಾಡ್ತಿರಲ್ವಾ, ಅದಕ್ಕೆ ಮೊದಲು ಆ ಭೂಮಿಯ ಆಯವನ್ನು ಸೆಟ್ ಮಾಡಬೇಕು. ಈಗ ಯಾರೂ ಆಯದ ಬಗ್ಗೆ ಗಮನ ಹರಿಸೋದಿಲ್ಲ, ಅದ್ರ ಬಗ್ಗೆ ನಾನು ನಿಮಗೆ ಹೆಚ್ಚಿನ ಎಕ್ಸ್ಪ್ಲನೇಷನ್ ಕೊಡೋದಿಲ್ಲ. ಕಾರಣ ಏನಂದರೆ 30-40ಗಿಂತ ಮೇಲೆ 40-60 100/100 ಈ ಥರ ಇದ್ದರೆ ಆಯಗಳನ್ನು ನೋಡ್ಬೋದು. ಎಲ್ಲೋ ಒಬ್ಬ ವ್ಯಕ್ತಿ ಈ 20/30 ಅಥವಾ 15/40 ಈ ರೀತಿಯ ಒಂದು ಮನೆಗಳನ್ನು ಕಟ್ಟಬೇಕಾದ್ರೆ ಆಯದ ಅವಶ್ಯಕತೆ ಇರೋದೇ ಇಲ್ಲ. 30-40ಗೇ ಬೇಡ ಅಂತ ಹೇಳ್ತೀನಿ ನಾನು ಆಯಗಳನ್ನು. ಆಯಗಳಿಂದ ಏನಾಗುತ್ತೆ, ಜಾಗ ವೇಸ್ಟ್ ಆಗುತ್ತೆ. ಆಯ ಕುತ್ಕೋಬೋದೇನೋ ಆಯ, ಬಟ್ ಜಾಗ ವೇಸ್ಟ್ ಆಗುತ್ತೆ. 30-40ಗಿಂತ ಮೇಲೆ ಇತ್ತಂದರೆ ಡೆಫಿನೆಟ್ಲಿ ನೀವು ಆಯ ನೋಡಲೇಬೇಕು. ವಿತೌಟ್ ಆಯ ಯು ಶುಡ್ ನಾಟ್ ಕನ್ಸ್ಟ್ರಕ್ಟ್. ಯಾಕೆಂದರೆ ಪಿಲ್ಲರ್ಗಳು ಸರಿಯಾದ ರೀತಿಯಲ್ಲಿ ಸೆಟ್ ಆಗಲ್ಲ ಅಲ್ಲಿ, ನಿಮಗೆ ನಂಗೆ ಗೊತ್ತದು. ಇದು ಬಹಳ ಮುಖ್ಯವಾದಂಥ ವಿಚಾರ, ಆಯ. ಇದಾದಮೇಲೆ ಏನು ಮಾಡಬೇಕು, ಇಂಟರ್ನಲ್ ಅರೇಂಜ್ಮೆಂಟ್ಸ್ ಆಫ್ ದಿ ಮೆಟೀರಿಯಲ್ಸ್. ಲೈಕ್ ಕಿಚನ್ ಎಲ್ಲಿ ಬರಬೇಕು, ಅಗ್ನಿ ಅಂತ ಹೇಳ್ತೀರಾ, ಕೆಲವೊಂದ್ಸರಿ ವಾಯುವ್ಯದಲ್ಲಿ ಬರುತ್ತೆ. ಇಂಟರ್ನಲ್ ಸ್ಟೇರ್ ಕೇಸಸ್ ಡೂಪ್ಲೆಕ್ಸ್ಗೆ ಹೋಗುವಂಥದ್ದು ಬೇರೆ ರೀತಿಯಲ್ಲಿ ಮಾಡಬೇಕು. ಅದನ್ನು ಬಿಟ್ಟು ಮೇನ್ ಡೋರಿಗೆ ಎದುರಾಗಿ ಮಾಡುವಂಥ ಒಂದು ಸ್ಟೇರ್ ಕೇಸ್ಗಳಾಗಿರ್ಬೋದು, ಆ ಸ್ಟೇರ್ ಕೇಸ್ ಕೆಳಗಡೆ ದೇವಸ್ಥಾನಗಳನ್ನು ಕಟ್ಟೋದು, ಅಥವಾ ಪೂಜಾ ಮಂದಿರ ಮುಂಭಾಗದಲ್ಲಿ ಪೂಜಾ ಮಂದಿರ ಇರುತ್ತೆ, ಹಿಂಭಾಗದಲ್ಲಿ ಟಾಯ್ಲೆಟ್ ಬಾತ್ರೂಮ್ಗಳು ಇರ್ತವೆ. ಇವೆಲ್ಲ ಅಪಭ್ರಂಶತೆ. ಇದನ್ನು ಮಾಡೋದ್ರಿಂದನೇ ಡೆಫಿನೆಟ್ಲಿ ಆ ಮನೆಯಲ್ಲಿ 1.5 ವರ್ಷಗಳ ನಂತರ ಅದರ ಇಂಪ್ಯಾಕ್ಟ್ನ ನಿಮಗೆ ತಡೆಯೋಕ್ಕಾಗಲ್ಲ. ನೋಡಬೇಕು ಕೆಲವೊಂದು ಮೈನರ್ ಥಿಂಗ್ಸ್ಗಳಿಂದ ನಾವು ನೆಗ್ಲೆಕ್ಟ್ ಮಾಡೋಣ. ಮೇಜರ್ ಥಿಂಗ್ಸ್ಗಳ ಬಗ್ಗೆ, ವಿಶೇಷವಾಗಿ ಬ್ರಹ್ಮಸ್ಥಾನವನ್ನು ಅತ್ಯಂತ ವಿಶೇಷವಾದಂಥ ಜಾಗ ಅದು. ಅದಕ್ಕೆ ಬೇಕಾದಂಥ ಆ ಕ್ಷೇತ್ರಫಲವನ್ನು ಸರಿಯಾದ ರೀತಿಯಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಅದನ್ನು ಎಂಟಿ ಆಗಿಬಿಟ್ರೆ ಭಾಳ ಉತ್ತಮ. ಇಲ್ಲಿ ನಾವು ಮನೆ ಕಟ್ಟಲಿಕ್ಕೆ ಸಿಂಹದ್ವಾರ ಅಂತ ಹೇಳಿ ಮುಖ್ಯ, ಮೇನ್ ಡೋರ್. ನಮ್ಮದು ಡಿರೆಕ್ಷನ್ನೇ ಬೇರೆ. ನಾನು ಆಗಲೇ ಒಂದು ಪ್ರೋಗ್ರಾಮಲ್ಲಿ ಹೇಳಿದ್ದೀನಿ, ನಮ್ಮದು ಡೈರೆಕ್ಷನ್ನೇ ಬೇರೆ, ನಾವು ಕಟ್ತಿರುವಂಥ ಮೇನ್ ಡೋರೇ ಬೇರೆ. ಸರಿ, ತಪ್ಪೇನಲ್ಲ. ನಾನು ಆಗಲೇ ಹೇಳಿದ್ದೆ, ಕೆಲವೊಂದು ಮಾಡಿಫಿಕೇಷನ್ ಮಾಡಿ ನೀವು ಸಿಂಹದ್ವಾರವನ್ನು ಇಡ್ಬೋದು ಅಂತ. ಅದಕ್ಕೊಂದು ಮೆಜರ್ಮೆಂಟ್ ಇರುತ್ತೆ, ಆ ಪ್ರಕಾರ ಆ ಸಿಂಹದ್ವಾರವನ್ನು ಇಡ್ಬೋದು. ಆದರೆ ಸಿಂಹದ್ವಾರದ ಹೊರಭಾಗದಲ್ಲಿ ದೇವರ ಕೆತ್ತನೆಗಳನ್ನ ಮಾತ್ರ ಯಾವುದೇ ಕಾರಣಕ್ಕೂ ಮಾಡಬೇಡಿ. ಲಕ್ಷ್ಮಿ, ವೆಂಕಟೇಶ್ವರ ಈ ರೀತಿ ಕೆತ್ತನೆಗಳನ್ನ ಮಾಡಬಾರ್ದು. ತಪ್ಪು, ದೊಡ್ಡ ತಪ್ಪು. ಇಟ್ಸ್ ಎನ್ ಅಪರಾಧ, ಅದು ನಿಜ ಹೇಳಬೇಕು. ಆ ರೀತಿ ಮಾಡಬೇಡಿ. ಡಿಸೈನ್ಸ್ ಮಾಡಿಸಿ, ಎನಿ ಡಿಸೈನ್ ಅಂತ ಹೇಳಿದ್ರಲ್ವಾ, ಶಂಕು ಚಕ್ರಗಳನ್ನ ಹಾಕ್ಸ್ಬಿಡ್ತೀವಿ ನಾವು, ಅದೆಲ್ಲ ಅರ್ಥ ನೋಡಿದ್ದೀನಿ ನಾನು. ತಪ್ಪಾಗುತ್ತೆ, ಇವೆಲ್ಲ ತಪ್ಪಾಗುತ್ತೆ. ಇವೆಲ್ಲವೂ ಡೆಫಿನೆಟ್ಲಿ ನಿಮಗೆ ಮುಂದೆ ಹೊಡ್ತಾ ಕೊಡ್ತವೆ. ಇಷ್ಟು ಇಂಟರ್ನಲ್. ಬಹಳ ಮುಖ್ಯವಾದಂಥ ವಿಶಿಷ್ಟತೆ ಏನಂದರೆ, ಯಾವ ಮನೆಯ ಭಾಗದ ಹೊರಗಡೆ ರಸ್ತೆ ಬಂದಿರುತ್ತಲ್ವ,
ಕನಿಷ್ಠತಮವಾಗಿ ನಾನು ಹೇಳ್ತಿರೋದು ಪಶ್ಚಿಮ ನೈಋತ್ಯ ದಕ್ಷಿಣ ನೈಋತ್ಯವನ್ನು ಬಿಟ್ಟು ಎಲ್ಲಿ ರೋಡ್ ಬಂದಿರುತ್ತಲ್ಲ, ರೋಡನ್ನು ನೋಡುವಂತಹ ಒಂದು ದಿಕ್ಕಿಗೆ ಬಾಗಿಲನ್ನು ಇಡಲೇಬೇಕು. ಹೆಬ್ಬಾಗಲೇಬೇಕು ಅಂತ ಇಲ್ಲ, ಕನಿಷ್ಠ ಪಕ್ಷ ಒಂದು ಬಾಗಿಲನ್ನು ಇಡಲೇಬೇಕಾಗತ್ತೆ. ಅದು ಪಾಸಿಟಿವ್ ಪ್ಲೇಸ್ಮೆಂಟಲ್ಲಿ. ಅದನ್ನು ಬಿಟ್ಟು ನಾನು ನಾರ್ತ್ ವೆಸ್ಟ್ಗೆ ಇಡ್ತೀನಿ, ಇಲ್ಲ ಈಸ್ಟ್ ಆಫ್ ದಕ್ಷಿಣ ಅಂದರೆ ಆಗ್ನೇಯ ಪೂರ್ವಾಗ್ನೇಯದಲ್ಲಿ ಇಡ್ತೀನಿ, ಇವೆಲ್ಲ ತಪ್ಪ. ಅಥವಾ ನೈಋತ್ಯದಲ್ಲಿ ಇಡ್ತೀನಿ, ಅಲ್ಲಿ ರಸ್ತೆ ಬಂದಿದೆ, ಅದಲ್ಲ. ದೆರ್ ಆರ್ ಸರ್ಟನ್ ಪಾಸಿಟಿವ್ ಎಂಟ್ರೀಸ್, ಅಲ್ಲಿ ಮಾತ್ರನೇ ಅದನ್ನ ಇಡಬೇಕು. ಇಟ್ಟಾಗ ಅದು ನಿಮಗೆ ಸಿಂಹದ್ವಾರವೇ, ನಿಮ್ಮ ಮನೆಗೆ ಸಿಂಹದ್ವಾರವೇ ಅತಿ ವಿಶೇಷವಾದಂಥದ್ದು. ನಿಮಗೆ ಮನುಷ್ಯನಿಗೆ ಮುಖ ಹೇಗೋ ಕಣ್ಣು ಹೇಗೋ ಆ ರೀತಿ ಸಿಂಹದ್ವಾರ ಬಹಳ ಮುಖ್ಯ. ಈ ರೀತಿಯಾದ ಕೆಲವೊಂದು ಮೈನರ್ಸ್ಗಳನ್ನ ನೀವು ನೆಗ್ಲೆಕ್ಟ್ ಮಾಡಿಬಿಡ್ತೀರ. ಸಂಪು ಹಾಕಿಸ್ತೀರ, ಸಂಪು ಡೈಗ್ನಲಿ ಕರ್ಣರೇಖೆ ಈಸ್ಟಿಂದ ನಾರ್ತ್ ಈಸ್ಟಿಂದ ಸೌತ್ ವೆಸ್ಟ್ಗೆ ಹೋಗುವಂಥ ಡೈಗ್ನಲ್ ಲೈನ್ ಇದೆಯಲ್ಲ, ಆ ಡೈಗ್ನಲ್ ಲೈನ್ ಸೆಂಟ್ರ್ನಲ್ಲಿನೇ ಈ ಸಂಪುಗಳನ್ನ ಕಟ್ಸೋದು ದೊಡ್ಡ ತಪ್ಪಾಗುತ್ತೆ. ಕಟ್ಟಿಬಿಟ್ಟಿದ್ವಿ ಅಂದರೆ ಅದು ಸೊಲ್ಯೂಷನ್ ಬೇರೆ. ಕಟ್ಟೋದಕ್ಕಿಂತ ಮುಂಚೆ ಯೋಚನೆ ಮಾಡಿ ಕಟ್ಟಿದರೆ ಭಾಳ ಉತ್ತಮ. ಅನೇಕ ಬದಲಾವಣೆಗಳಾಗುತ್ತೆ. ಈ ರಸ್ತೆ ಕುತ್ತುಗಳಂತ ಬರುತ್ತಲ್ವಾ, ಈ ರಸ್ತೆ ಕುತ್ತುಗಳು ಬಹಳ ಮುಖ್ಯವಾಗಿ ಪೂರ್ವದ ಆಗ್ನೇಯ, ದಕ್ಷಿಣ ನೈಋತ್ಯ, ಪಶ್ಚಿಮ ನೈಋತ್ಯ ಮತ್ತು ಉತ್ತರದ ವಾಯುವ್ಯ. ಇಲ್ಲಿ ರಸ್ತೆ ಕುತ್ತುಗಳು ಏನಾದರೂ ಬಂದು ಕುತ್ಕೊಂಡಿತ್ತು ಅಂದರೆ ನೆನ್ಬಿಟ್ಕೊಳ್ಳಿ, ನೈಋತ್ಯಕ್ಕೆ ಏನಾದರೂ ರಸ್ತೆ ಕೂತ್ಕೊಂಡ್ರೆ ಆ ಮನೆಯ ಯಜಮಾನನ ಕೀರ್ತಿ, ಸಂಪತ್ತು, ಮಾನ ಮರ್ಯಾದೆ, ಆರೋಗ್ಯ ಎಲ್ಲದೂ ಕಿತ್ಕೊಂಡು ಹೋಗುತ್ತೆ 1.5 ವರ್ಷದಲ್ಲಿ ಡೆಫಿನೆಟ್ಲಿ. ಆಗ್ನೇಯಕ್ಕೆ ಏನಾದರೂ ರಸ್ತೆ ಬಂದು ಕೂತ್ಕೊಂಡಿತ್ತು ಅಂದರೆ ಫಿನಾನ್ಷಿಯಲ್ ಲಾಸ್ನ ನಿಮಗೆ ತಡೆಯೋಕ್ಕಾಗಲ್ಲ. ಯಥಾ ಪ್ರಕಾರವಾಗಿ ಆ ಮನೆಯಲ್ಲಿರುವಂಥ ಒಡತಿ ಅಂತ ಇರ್ತಾರಲ್ಲ, ಅವ್ರದ್ದು ಬಿಹೇವಿಯರ್ಸು ಅಬ್ನಾರ್ಮಲ್ ಆಗಿ ಚೇಂಜ್ ಆಗುತ್ತೆ. ಉತ್ತರ ವಾಯುವ್ಯದಲ್ಲಿ ಏನಾದರೂ ರಸ್ತೆ ಬಂದು ಕೂತ್ಕೊಂಡಿತ್ತಂದರೆ ನೀವು ಮಾಡುವಂಥ ವ್ಯವಹಾರ ಆಗಿರ್ಬೋದು, ಉದ್ಯೋಗ ಆಗಿರ್ಬೋದು, ಅಲ್ಲಿ ಅಭಿವೃದ್ಧಿ ಅನ್ನೋದು ಕಷ್ಟ. ಉದ್ಯೋಗಿ ಆದವನಿಗೆ ಪ್ರತಿನಿತ್ಯ ಒಂದು ಬಾಧೆ ಅವನ ಬಾಸ್ನಿಂದ. ಮಾನಸಿಕ ನೆಮ್ಮದಿಯನ್ನೇ ಕಳ್ಕೊಂಡು ಹೋಗ್ಬಿಡ್ತೀರ. ಅಲ್ಲ, ಮತ್ತೆ ಈಗ ಬಂದ್ಬಿಟ್ಟಿದೆ. ಇದಕ್ಕೆಲ್ಲ ಏನು ಮಾಡೋದಂದ್ರೆ ಸಿಂಪಲ್ ವೇ ಡೈವರ್ಟ್ ದಿ ಎನರ್ಜಿ ಅಷ್ಟೇನೆ. ಡೈವರ್ಟ್ ದಿ ಎನರ್ಜಿ. ಹೌ ಟು ಡೈವರ್ಟ್ ದಿ ಎನರ್ಜಿ? ಕನ್ವರ್ಟ್ ಕೈನೆಟಿಕ್ ಎನರ್ಜಿ ಇಂಟು ಪೊಟೆನ್ಷಿಯಲ್ ಎನರ್ಜಿ ಅಷ್ಟೇನೆ. ವೆರಿ ಈಸಿಯೆಸ್ಟ್ ವೇ. ಹೌ? ಆ ರಸ್ತೆ ಕುತ್ತಿಗೆ ವೆಹಿಕಲ್ಗಳು ಬಂದ್ಬಿಟ್ಟು ಅಲ್ಲಿ ಬಂದು ಟರ್ನ್ ಆಗಿ ಹೋಗ್ತಾ ಇರ್ತವೆ. ಸೊ ಕೈನೆಟಿಕ್ ಎನರ್ಜಿ ಏನಾಗುತ್ತೆ, ಬಂದು ಸಸ್ಟೇನ್ ಆಗ್ತಾ ಗ್ರೋತ್ ಆಫ್ ಪೊಟೆನ್ಷಿಯಲ್ ಎನರ್ಜಿ ಇಸ್ ಮೋರ್. ಅಲ್ಲಿ ಆ ಒಂದು ಶಕ್ತಿ, ಪ್ರಚಂಡ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಹೌ ಟು ರಿಮೂವ್ ದಟ್ ಅಂದರೆ ಫಾಕ್ಮಾ ಮಿರರ್ ಅಂತ ಬರುತ್ತೆ, ದೊಡ್ಡ ಮಿರರ್, ಒಂದು ಉಬ್ಬು ಕನ್ನಡಿ. ಆ ಉಬ್ಬು ಕನ್ನಡಿಯನ್ನು ಆ ರಸ್ತೆಗೆ ಹಾಕಿ, ದಟ್ ವಿಲ್ ಡೈವರ್ಟ್ ದ ಎನರ್ಜಿ. ಇಲ್ಲ ಅದಕ್ಕಿಂತ ಪರ್ಮನೆಂಟಾಗಿ ನಾವು ಮಾಡಬೇಕು ಅಂತಂದರೆ ಆ ಭಾಗಗಳಲ್ಲಿ ಎಲ್ಲಿ ರಸ್ತೆ ಕುತ್ತು ಬಂದಿರುತ್ತೋ ಆ ಭಾಗಗಳಲ್ಲಿ ಕೆಲವೊಂದು ವಿಶೇಷವಾದಂಥ ಕಲ್ಲುಗಳು ಬರ್ತವೆ. ಸ್ಫಟಿಕ ಆಗಿರ್ಬೋದು, ಟಾರ್ಮಲಿನ್ ಆಗಿರ್ಬೋದು, ಇನ್ನು ಬೇರೆ ಬೇರೆ, ಮತ್ತು ತಾಮ್ರ, ಇವನ್ನೆಲ್ಲವನ್ನು ಉಪಯೋಗಿಸಿ ಅಲ್ಲಿ ಬಂದಂಥ ಎನರ್ಜಿಯನ್ನು ನಾವು ನ್ಯೂಟ್ರಲೈಸ್ ಮಾಡಬಹುದು. ಈ ರೀತಿ ಚಿಕ್ಕ ಪುಟ್ಟ ಪರಿಹಾರಗಳು ಕೂಡ ನಿಮ್ಮ ಮನೆಯ ಅಭಿವೃದ್ಧಿಗೆ ಸಹಕಾರಿಯಾಗಿರ್ತವೆ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸಾಯಿ ಗುರುಭ್ಯೋ.